ಓಂ 4ನೇ ಅಧ್ಯಾಯದ 37ನೇ ಶ್ಲೋಕ. ಯತೇಧಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಕೃಷ್ಣ ಈ 4ನೇ ಅಧ್ಯಾಯದ ಕೊನೆಯ ಭಾಗದ ಈ ಶ್ಲೋಕಗಳಲ್ಲಿ ಜ್ಞಾನದ ಮಹತ್ವವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಯಥಾ ಮೇಧಾಂಸಿ ಸಮಿದ್ಧಃ ಅಗ್ನಿಃ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅಂದ್ರೆ ಆ ಜ್ಞಾನ ಎಷ್ಟು ಮಹತ್ವವಾದದ್ದು, ಅದರ ಬಲ ಎಷ್ಟು, ಜ್ಞಾನದ ಬಲ ಎಷ್ಟು ಅನ್ನೋದನ್ನ ಜ್ಞಾನ ಅಂದ್ರೆ ಯಾವ ಜ್ಞಾನ? ಅಧ್ಯಾತ್ಮ ಜ್ಞಾನ, ಲೌಕಿಕ ಜ್ಞಾನಗಳಲ್ಲಿ ಅಲ್ಲ. ಯಾವುದೋ ಸೈನ್ಸು ಮ್ಯಾಥ್ಸು ಇವುಗಳ ಜ್ಞಾನ ಅಂತಲ್ಲ. ಅಧ್ಯಾತ್ಮ ಜ್ಞಾನ, ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ, ಅದರ ಶಕ್ತಿ ಎಷ್ಟು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಯಥಾ ಏಧಾಂಸಿ ಸಮಿದ್ಧ ಅಗ್ನಿ, ಚೆನ್ನಾಗಿ ಧಗ 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 ಉರಿತಿರ್ತಕ್ಕಂಥ ಇದ್ದ, ಚೆನ್ನಾಗಿ ಇದ್ಧವಾದಂತ, ಇದ್ದ ಅಂದ್ರೆ ಇಂದಿದಿತ್ತು, ಚೆನ್ನಾಗಿ ಉರಿಯುತ್ತಿರುವಂತ ಬೆಂಕಿ. ಆ ಬೆಂಕಿಗೆ ನೀವೆಷ್ಟೇ ಸಮಿಧೆಗಳನ್ನ, ತುಪ್ಪ ಮೊದಲಾದವುಗಳನ್ನ ಹಾಕಿ ಅದೇನ್ ಮಾಡುತ್ತೆ? ಭಸ್ಮವನ್ನಾಗಿ ಮಾಡಿಬಿಡತ್ತೆ ಅಲ್ವಾ? ಒಳ್ಳೆ ಚೆನ್ನಾಗಿ ಇಂಧವಾಗಿದೆ, ಉರಿತಾ ಇದೆ ಕಟ್ಟಿಗೆ. ಚೆನ್ನಾಗಿ ಉರಿಯುತ್ತಿರುವಂತ ಕಟ್ಟಿಗೆಯಲ್ಲಿ ಎಷ್ಟೇ ದೊಡ್ಡ ಹೋಮ ಹವನಗಳನ್ನ ಮಾಡಿ ಆಹುತಿಗಳನ್ನು ಕೊಟ್ಟರೂ ಕೂಡ ಅದೇನಾಗತ್ತೆ? ಭಸ್ಮವನ್ನಾಗಿ ಮಾಡಿಬಿಡತ್ತೆ. ಯಾಕಂದ್ರೆ ನಾವು ಅಗ್ನಿಯಲ್ಲಿ ಆಹುತಿ ಕೊಡ್ತಕ್ಕಂಥ ಕ್ರಮ ಹೇಗೆ ಅಂತ ಹೇಳಿದ್ರೆ, ಯದಾ ಲೀಲಾಯತೆ ಖಿರಚಿ ತದಾ ಆಜ್ಯವಾಗಮಂತರೇಣ ಆಹುತಿ ಪ್ರತಿಪಾದಯೇದಂತ. ಅಗ್ನಿ ಧಗ ಧಗ ಜ್ವಲಿಸ್ತಾ ಇರಬೇಕು. ಅಗ್ನಿ ಜ್ವಲಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ? ಆಹುತಿ ಪ್ರದಾನವನ್ನ ಮಾಡಬೇಕಾದದ್ದು. ಹಾಗಾಗಿ ಆ ಅಗ್ನಿ ಉರಿಯುತ್ತಿರುವಂತಹ ಸಂದರ್ಭದಲ್ಲಿ ನಾವು ಆಹುತಿಯನ್ನ ಕೊಡ್ತೀವಿ. ಕೊಟ್ಟಾಗ ಏನ್ ಮಾಡತ್ತದು? ಪೂರ್ತಿ ಭಸ್ಮ ಮಾಡಿಬಿಡತ್ತೆ. ಯಥಾ ಏಧಾಂಸಿ, ಯಥಾ ಏಧಾಂಸಿ, ಏಧಾಂಸಿ ಅಂತ ಹೇಳಿದ್ರೆ ಕಟ್ಟಿಗೆಗಳನ್ನ, ಏದಹ ಏದಾಂಸಿ ಏಧಾಂಸಿ, ಅಗ್ನಿಯಲ್ಲಿ ಹಾಕುವಂತ ಕಟ್ಟಿಗೆ, ಸಮಿದೆ ಮೊದಲಾದವುಗಳನ್ನ, ಸಮಿದ್ಧ ಅಗ್ನಿ, ಸಮಿದ್ಧ ಅಗ್ನಿ ಅಂದ್ರೆ ಚೆನ್ನಾಗಿ ಉರಿಯುತ್ತಿರುವಂತ ಬೆಂಕಿ ಅದೇನ್ ಮಾಡುತ್ತೆ? ಭಸ್ಮಸಾತ್ ಕೊರತೆ. ಭಸ್ಮಸಾತ್ ಅಂದ್ರೆ ಭಸ್ಮವನ್ನಾಗಿ ಮಾಡುತ್ತದೆ ಅಲ್ವಾ? ಕಟ್ಟಿಗೆ, ಉರಿಯುತ್ತಿರುವಂತ ಕಟ್ಟಿಗೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಿಧೆ ಮೊದಲಾದವುಗಳನ್ನು ಹಾಕಿದ್ರು ಕೂಡ ಅಗ್ನಿ ಚೆನ್ನಾಗಿ ಜ್ವಲಿಸ್ತಾ ಇದ್ದಾಗ ಎಷ್ಟೇ ಕಟ್ಟಿಗೆ ಅಥವಾ ಸಮಿಧೆಗಳನ್ನು ಹಾಕಿದ್ರು ಕೂಡ ಭಸ್ಮವನ್ನಾಗಿ ಮಾಡಿಬಿಡುತ್ತೆ. ಅದೇ ರೀತಿಯಲ್ಲಿ ಜ್ಞಾನಾಗ್ನಿ, ಜ್ಞಾನವೆಂಬ ಬೆಂಕಿ ಇದೆಯಲ್ಲ, ಅದು ಸರ್ವಕರ್ಮಾಣಿ, ಎಲ್ಲಾ ಕರ್ಮಗಳನ್ನು ಕೂಡ ಭಸ್ಮಸಾ ತಥಾ ಕುರುತೆ. ಆ ಅಗ್ನಿ ಕಟ್ಟಿಗೆಗಳನ್ನ ಸುಟ್ಟಾಕುವಂತೆ, ಸಮಿಧೆಗಳನ್ನ ಸುಟ್ಟಾಕುವಂತೆ ಈ ಜ್ಞಾನಾಗ್ನಿ, ಜ್ಞಾನವೆಂಬ ಬೆಂಕಿಯು ಕೂಡ ಸರ್ವಕರ್ಮಾಣಿ, ಎಲ್ಲಾ ಕರ್ಮಗಳನ್ನು ಕೂಡ ಭಸ್ಮವನ್ನಾಗಿ ಮಾಡುತ್ತದೆ. ಎಲ್ಲಾ ಕರ್ಮಗಳನ್ನ ಭಸ್ಮವನ್ನಾಗಿ ಮಾಡುತ್ತೆ ಅಂದ್ರೆ ಕರ್ಮ 3 ತರ: ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಅಂದ್ರೆ ಎಲ್ಲಾ ಕರ್ಮಗಳನ್ನು ಅಂದ್ರೆ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಉಳಿದೆಲ್ಲಾ ಕರ್ಮಗಳನ್ನು ಅಂತ ಅರ್ಥ. ಯಾಕಂದ್ರೆ ಪ್ರಾರಬ್ಧ ಅಂದ್ರೆ ಪ್ರಾರಂಭಿಸಿದ್ದು ಅಂತ ಅರ್ಥ. ನಾವು ಅನುಭವಿಸ್ಲಿಕ್ಕೆ ಪ್ರಾರಂಭಿಸಿದ್ದೇನಿದೆ, ಈ ದೇಹವನ್ನ ಪಡೆದಿದ್ದೀವಲ್ಲ, ದೇಹವನ್ನ ಪಡೆದಿದ್ದೇವೆ ಅಂದ್ರೆ ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದೇವೆ ಅಂತ ಅರ್ಥ. ಹಾಗಾಗಿ ಈಗಾಗಲೇ ಅನುಭವಿಸಲು ಶುರು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಇನ್ನುಳಿದಂತ ಎಲ್ಲಾ ಕರ್ಮಗಳನ್ನು, ಇನ್ನು 10 100 ಜನ್ಮಗಳಿಗೆ ಕಾರಣವಾಗಿರತಕ್ಕಂಥ ಸಂಚಿತ ಕರ್ಮವನ್ನು ಸುಟ್ಟು ಹಾಕ್ಬಿಡತ್ತೆ. ಮತ್ತು ಆಗಾಮಿ ಕರ್ಮ, ಹೊಸದಾಗಿ ನಮಗೆ ಕರ್ಮದ ಬಂಧ ಬರುವುದಿರತ್ತೆ, ಅದೆಲ್ಲವನ್ನೂ ಕೂಡ ಜ್ಞಾನವೆಂಬ ಬೆಂಕಿ ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಅಲ್ಲಿಗೆ ಜ್ಞಾನವೆಂಬ ಬೆಂಕಿಯ ಒಂದು ಸಾಮರ್ಥ್ಯ ಎಂಥದ್ದು ಅಂತ ಹೇಳಿದ್ರೆ, ಎಲ್ಲಾ ರೀತಿಯಾಗಿರುವಂತಹ ಕರ್ಮಗಳನ್ನ ಅಂದ್ರೆ ಪ್ರಾರಬ್ಧ ಕರ್ಮ ಬಿಟ್ಟು ಉಳಿದೆಲ್ಲಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನ ಭಸ್ಮ ಮಾಡಿಬಿಡುವಂಥದ್ದು ಆ ಜ್ಞಾನದ ಸಾಮರ್ಥ್ಯ. ಅಂದ್ರೆ ಎಷ್ಟೆಷ್ಟು ನಾವು ಭಗವಂತನಿಗೆ ಸಂಬಂಧಪಟ್ಟಂತ ತತ್ವಜ್ಞಾನವನ್ನ ನಮ್ಮ ಒಳಗೆ ತುಂಬಿಸಿಕೊಳ್ತೀವೋ, ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿಸಿಕೊಳ್ತೀವೋ, ಅಷ್ಟಷ್ಟು ನಮ್ಮ ಕರ್ಮದ ಗಂಟು ಅದು ನಾಶವಾಗಿ ಹೋಗಿಬಿಡತ್ತೆ, ಬೂದಿಯಾಗಿ ಹೋಗ್ಬಿಡತ್ತೆ. ಒಂದು ದೊಡ್ಡ ಹತ್ತಿಯ ರಾಶಿ, ಒಂದು ಕಿಡಿ ಬೆಂಕಿ ಬಿದ್ರೂ ಸಾಕು, ಏನಾಗತ್ತೆ? ಆ ಹತ್ತಿ ರಾಶಿ ಎಷ್ಟು ಟನ್ ಇರಲಿ ಹತ್ತಿ, ಅದು ಪೂರ್ತಿ ಸುಟ್ಟು ಹೋಗ್ಬಿಡತ್ತೆ. ಅದೇ ಆ ಜ್ಞಾನವೆಂಬ ಬೆಂಕಿಯ ಪವರ್ ಅಷ್ಟು. ಎಷ್ಟೇ ನಮ್ಮ ಸಂಚಿತ ಕರ್ಮಗಳ ಸ್ಟಾಕ್ ಇರಲಿ, ಅದೆಲ್ಲವೂ ನಾಶ ಆಗತ್ತೆ. ಹೊಸ ಕರ್ಮಗಳು ಹುಟ್ಟೋದೇ ಇಲ್ಲ. ಪ್ರಾರಬ್ಧ ಕರ್ಮವನ್ನೊಂದಷ್ಟು ಈ ದೇಹ ಇದ್ದಷ್ಟು ದಿವಸ ಅನುಭವಿಸುವುದು
ಕರ್ಮ ಮುಗಿತು ಅಂದ್ರೆ ಕರ್ಮವೇ ಬಂಧಕವಾದದ್ದು. ನಮ್ಮನ್ನ ಸಂಸಾರದಲ್ಲಿ ಹುಟ್ಟು ಸಾವುಗಳೆಂಬ ಸಂಸಾರ ಸಾಗರದಲ್ಲಿ ಉಳಿಸುವಂತದ್ದು ಯಾವುದು? ಕರ್ಮ. ಯಾವಾಗ ಕರ್ಮನೇ ಇರೋದಿಲ್ವೋ ಆಗ ನಾವೇನಾಗ್ತೀವಿ? ನೇರವಾಗಿ ಭಗವಂತನ ಕಡೆಗೆ ಅಂದ್ರೆ ಮೋಕ್ಷದ ಕಡೆಗೆ ಹೋಗ್ತೇವೆ. ಮುಕ್ತಿಯನ್ನ ಪಡಿಬೇಕು ಎಂಬ ಇಚ್ಛೆ ಎಲ್ಲರಿಗೂ ಇರುತ್ತೆ. ಮುಕ್ತಿ ಪಡಿಬೇಕಾದ್ರೆ ಒಂದು ಮಾರ್ಗ ಯಾವುದು ಅಂತ ಹೇಳಿದ್ರೆ, ಮುಕ್ತಿಯನ್ನ ಪಡಿಬೇಕಾದ್ರೆ ಒಂದು ಅರ್ಹತೆ ಯಾವುದು ಅಂತ ಹೇಳಿದ್ರೆ, ಕರ್ಮಗಳನ್ನ ಕಳೆದುಕೊಳ್ಬೇಕು. ಕರ್ಮಗಳನ್ನ ಕಳ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಜ್ಞಾನ ಅಂದ್ರೆ ಯಾವ ಜ್ಞಾನ? ಅಧ್ಯಾತ್ಮ ಜ್ಞಾನ. ನಮ್ಮ ಒಳಗೆ ಇರತಕ್ಕಂಥ ಭಗವಂತ, ಅವನನ್ನ ನಾವು ತಿಳ್ಕೊಳ್ಬೇಕು, ದೇವರನ್ನ ತಿಳಿಬೇಕು. ದೇವರನ್ನ ಯಾವಾಗ ತಿಳಿದೇವೋ ಆ ದೇವರನ್ನ ತಿಳಿದಂತ ಒಂದು ತತ್ವಜ್ಞಾನ ಇದೆಯಲ್ಲ, ಆ ತತ್ವಜ್ಞಾನ ಅದು ಬೆಂಕಿಯ ರೂಪದಲ್ಲಿ ಇದ್ದು ನಮ್ಮ ಜೊತೆಯಲ್ಲಿ ಇರುವಂತಹ, ನಮ್ಮ ಕಣ್ಣಿಗೆ ಕಾಣದಂತಹ, ನಮ್ಮನ್ನ ಸಂಸಾರದ ಬಂಧನದಲ್ಲಿ ಸಿಲುಕಿಸುವಂತಹ ಆ ಕರ್ಮಗಳೇನಿದ್ದಾವೆ, ಕರ್ಮಗಳೆಂಬ ಪಾಶಗಳನ್ನ, ಕರ್ಮಗಳೆಂಬ ಹಗ್ಗಗಳನ್ನ ಅಥವಾ ಕರ್ಮಗಳೆಂಬ ಬಂಧಕಗಳನ್ನ ಸುಟ್ಟು ಹಾಕಿಬಿಡತ್ತೆ. ಅದಕ್ಕೆ ಕೊಟ್ಟ ದೃಷ್ಟಾಂತ ಯಥಾ ಸಮಿದ್ಧ ಅಗ್ನಿ, ಚೆನ್ನಾಗಿ ಧಗಧಗಿಸುತ್ತಿರುವಂತ ಬೆಂಕಿ. ಅದು ಏಧಾಂಸಿ ಯಥಾ ಭಸ್ಮಸಾತ್ ಕುರುತೆ. ಏಧಾಂಸಿ ಅಂದ್ರೆ ಕಟ್ಟಿಗೆ ಮೊದಲಾದವುಗಳನ್ನ, ಸಮಿದೆ ಮೊದಲಾದವುಗಳನ್ನ, ಅಗ್ನಿಗೆ ಹಾಕುವಂತಹ ಹೊಸ ಕಟ್ಟಿಗೆ, ಸಮಿದೆ ಇದೆಲ್ಲವನ್ನು ಕೂಡ ಏನ್ ಮಾಡುತ್ತೆ? ಪೂರ್ತಿ ಭಸ್ಮವನ್ನಾಗಿ ಮಾಡುತ್ತೆ. ಹಾಕುವಾಗ ಕಟ್ಟಿಗೆ ರೂಪ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅಲ್ಲಿ ಏನೂ ಇಲ್ಲವೇ ಇಲ್ಲ, ಪೂರ್ತಿ ಭಸ್ಮವಾಗಿಬಿಡತ್ತೆ. ಅದೇ ರೀತಿಯಲ್ಲಿ ಜ್ಞಾನವೆಂಬ ಬೆಂಕಿ ಅಷ್ಟು ನಿಖರವಾಗಿರತಕ್ಕಂಥದ್ದು, ಅಷ್ಟು ಪ್ರಖರವಾಗಿರತಕ್ಕಂಥದ್ದು. ನಮ್ಮೆಲ್ಲ ಕರ್ಮಗಳನ್ನ, ಸಂಚಿತ ಮತ್ತು ಆಗಾಮಿ ಕರ್ಮಗಳನ್ನ ಸುಟ್ಟು ಬೂದಿ ಮಾಡಿಬಿಡತ್ತೆ. ಈಗ ನೋಡಿ, ಏನೋ ಒಂದು ಕಳೆ ಬೆಳೆದಿತ್ತು. ಆ ಕಳೆ ಬೆಳೆದಾಗ ಏನ್ ಮಾಡ್ತಾರೆ? ಎಷ್ಟೇ ನೀವು ಕಟ್ ಮಾಡಿ ಬೇರೆ ಉಳಿದಿರತ್ತೆ, ಮತ್ತೆ ಕಳೆ ಬೆಳೆಯುತ್ತೆ ಅಲ್ವಾ? ಅದೇ ಸುಟ್ಟು ಬಿಟ್ರೆ ಇದ್ದ ಕಳೆಗಳೆಲ್ಲವೂ ನಾಶವಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಹೊಸದಾಗಿ ಕಳೆ ಬೆಳಿಲಿಕ್ಕೆ ಅವಕಾಶ ಇರೋದೇ ಇಲ್ಲ. ಯಾಕೆ? ಭೂಮಿಯನ್ನ ಸುಟ್ವಿ ಅಂತ ಆದ್ರೆ ಆ ಕಳೆ ಅದರ ಬುಡ ಸಹಿತ ಹೋಗ್ಬಿಡುತ್ತೆ, ಹೊಸದಾಗಿ ಕಳೆ ಬೆಳೆದಕ್ಕೆ ಅವಕಾಶ ಇರೋದೇ ಇಲ್ಲ. ಹಾಗೆ ಇಲ್ಲೂ ಕೂಡ ಆ ಜ್ಞಾನವೆಂಬ ಬೆಂಕಿಯ ಮೂಲಕವಾಗಿ ನಮ್ಮ ಕರ್ಮಗಳನ್ನ ಸುಟ್ವಿ ಅಂತ ಆದ್ರೆ ಹಳೆಯ ಕರ್ಮಗಳೆಲ್ಲ ಹೋಯ್ತು, ಹೊಸದಾದ ಕರ್ಮಗಳು ಹುಟ್ಲಿಕ್ಕಲ್ಲಿ ಅವಕಾಶವೇ ಇಲ್ಲ. ಯಾಕಂದ್ರೆ ಅಷ್ಟು ಭೂಮಿ ಆ ಕಳೆ ಬಾರದಂತೆ ಫಲವತ್ತಾಗಿ ಬಿಡುತ್ತೆ. ಹಾಗೆ ನಮ್ಮ ಒಂದು ಆತ್ಮ ಇದ್ದಾನಲ್ಲ, ಆತ್ಮ ಅಷ್ಟು ಪರಿಪಕ್ವನಾಗಿ ಅಷ್ಟು ಪವಿತ್ರನಾಗಿ ಬಿಡುತ್ತಾನೆ. ಜ್ಞಾನವೆಂಬ ಬೆಂಕಿ ಆತ್ಮನನ್ನ ಶುದ್ಧೀಕರಿಸ್ತಕ್ಕಂಥದ್ದು. ಆತ್ಮ ಶುದ್ಧವಾಗೋದು ಹೇಗೆ ಅಂದ್ರೆ, ಜ್ಞಾನ ಪಡೆದಷ್ಟು 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 ಆತ್ಮ ಶುದ್ಧನಾಗ್ತಾ ಹೋಗ್ತಾನೆ. ಅದನ್ನ ಕೃಷ್ಣ ಹೇಳ್ತಿದ್ದಾನೆ. ಇಲ್ಲಿ ಸಂಬೋಧನೆ ಮಾಡಿದ್ದು ಅರ್ಜುನ ಅಂತ ಅರ್ಥ. ಅರ್ಜುನ ಅದರ ಅರ್ಥ ಏನು? ಯಾರು ಅರ್ಜನೆಯನ್ನ ಮಾಡಿದ್ದಾನೋ ಅವನು ಅರ್ಜುನ, ಅರ್ಜನೆ ಮಾಡಿದವನು. ಯಾಕಂದ್ರೆ ಅರ್ಜುನ ಸಾಕ್ಷಾತ್ ಇಂದ್ರ, ಅವನು ಜ್ಞಾನಾರ್ಜನೆಯನ್ನ ಮಾಡಿದವನು, ಭಗವಂತನ ತತ್ವಜ್ಞಾನವನ್ನ ಪಡೆದವನು. ಅಲ್ಲಿಗೆ ನೀನು ತತ್ವಜ್ಞಾನಿ ಇದ್ದೀಯಾ, ಹಾಗಾಗಿ ನಿನ್ನಗೆ ಕರ್ಮದ ಲೇಪಗಳು ಇಲ್ಲ. ನೀನು ಹೇಳಿದಿಲ್ಲ ನನಗೆ ಪಾಪ ಬರುತ್ತೆ, ತೊಂದರೆ ಆಗತ್ತೆ, ಯುದ್ಧ ಮಾಡೋದ್ರಿಂದ ಏನೇನೋ ಆಗತ್ತೆ ಅಂತ. ನಿನಗೆ ಯಾವ ಕರ್ಮದ ಲೇಪವೂ ಇಲ್ಲ. ನೀನು ಅರ್ಜುನ, ಜ್ಞಾನಾರ್ಜನೆಯನ್ನ ಮಾಡಿದ್ದೀಯ. ಏನೋ ಒಂದು ಪ್ರಾರಬ್ಧ ಕರ್ಮ ವಶಾತು ನಿನ್ನ ಜ್ಞಾನ ಸ್ವಲ್ಪ ಮುಚ್ಚಿ ಹೋಗಿದೆ, ಅದನ್ನ ನಾನು ನಿನಗೆ ಎಚ್ಚರಿಸ್ತಾ ಇದ್ದೇನೆ. ನಿನ್ನ ಶಕ್ತಿ ಎಂತದ್ದು, ನಿನ್ನ ಸಾಮರ್ಥ್ಯ ಎಂತದ್ದು ಅನ್ನೋದು ನಾನು ನಿನಗೆ ಎಚ್ಚರಿಸ್ತಾ ಇದ್ದೇನೆ. ನೀನು ಅರ್ಜುನನಾಗಿದ್ದೀಯಾ, ಜ್ಞಾನಾರ್ಜನೆಯನ್ನ ಮಾಡಿದ್ದೀಯಾ, ತತ್ವಜ್ಞಾನವನ್ನ ಪಡೆದವನಾಗಿದ್ದೀಯಾ. ಹಾಗಾಗಿ ನಿನ್ನಲ್ಲಿ ಇರತಕ್ಕಂಥ ಜ್ಞಾನವೆಂಬ ಬೆಂಕಿ ನಿನ್ನೆಲ್ಲಾ ಕರ್ಮಗಳನ್ನು ಸುಟ್ಟು ಬಿಡುತ್ತದೆ. ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು ಎಂಬ ಮಾತನ್ನ ಸೂಚನೆ ಮಾಡತಕ್ಕಂಥ ಒಂದು ಸಂಬೋಧನೆ ಅರ್ಜುನ ಎಂತಕ್ಕಂಥ ಸಂಬೋಧನೆ. ಅರ್ಜುನ, ಎಲೈ ಜ್ಞಾನಾರ್ಜನೆಯನ್ನ ಮಾಡಿರುವಂತಹ ತತ್ವಜ್ಞಾನಿಯೇ, ಅರ್ಜುನನೇ, ಸಮಿದ್ಧ ಚೆನ್ನಾಗಿ ಧಗಧಗಿಸುತ್ತಿರುವಂತಹ, ಉರಿಯುತ್ತಿರುವಂತಹ ಅಗ್ನಿ ಬೆಂಕಿಯು, ಯಥಾ ಯಾವ ರೀತಿಯಲ್ಲಿ, ಏಧಾಂಸಿ ತನ್ನಲ್ಲಿ ಹಾಕುವಂತ ಕಟ್ಟಿಗೆ, ಸಮಿದೆ ಮೊದಲಾದುವಂತ ಉರುವಲುಗಳನ್ನ ಭಸ್ಮಸಾತ್ ಬೂದಿಯನ್ನಾಗಿ ಕುರುತೆ ಮಾಡುತ್ತದೋ, ತಥಾ ಹಾಗೆಯೇ ಜ್ಞಾನಾಗ್ನಿ ಅಪರೋಕ್ಷ ಜ್ಞಾನವೆಂಬ ಬೆಂಕಿಯು ಕೂಡ ಸರ್ವಕರ್ಮಾಣಿ ನಮ್ಮ ಎಲ್ಲಾ ಪ್ರತಿಬಂಧಕವಾದ ಕರ್ಮಗಳನ್ನು, ಎಲ್ಲಾ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮಕ್ಕಿಂತಲೂ ಭಿನ್ನವಾದಂತಹ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮಗಳೆಂಬ ದುರಿತಗಳನ್ನು ಭಸ್ಮಸಾತ್ ಕುರುತೆ. ಭಸ್ಮಸಾತ್ ಅಂದ್ರೆ ಭಸ್ಮವನ್ನಾಗಿ ಮಾಡುತ್ತದೆ. ಹಾಗಾಗಿ ಜ್ಞಾನ ಎಂಬುವಂಥದ್ದು ಅತ್ಯಂತ ಪವಿತ್ರವಾಗಿರುವಂಥದ್ದು, ಅತ್ಯಂತ ಪ್ರಶಸ್ತವಾದದ್ದು. ಅಂತಹ ಅಧ್ಯಾತ್ಮದ ಜ್ಞಾನವನ್ನ ಪಡಿರಿ ಎಂಬುದಾಗಿ ನಮಗೆ ಇದೆಲ್ಲ ಮಾರ್ಗದರ್ಶನ, ಅರ್ಜುನನಿಗಲ್ಲ. ಯಾಕಂದ್ರೆ ಅವನು ಅರ್ಜುನ, ಈಗಾಗಲೇ ಜ್ಞಾನಾರ್ಜನೆಯನ್ನ ಮಾಡಿದವನು. ನಮಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಲೌಕಿಕ ಜ್ಞಾನಗಳು ಜೀವನ ನಡೆಸಲಿಕ್ಕೋಸ್ಕರವಾಗಿ ಬೇಕು, ಆದರೆ ಈ ಜೀವನ ಮುಗಿದ ಮೇಲೆ ನಮಗೆ ಬೇಕಾದದ್ದು ಯಾವುದು? ಅಧ್ಯಾತ್ಮದ ಜ್ಞಾನ. ಹಾಗಾಗಿ ಈ ಜೀವನ ಇದ್ದಷ್ಟೇ ನಮ್ಮ ಜೀವನ ಅಲ್ಲ,
ಈ ದೇಹ ಇದಕ್ಕೆ ಹೋದ ಮೇಲೂ ನಮಗೆ ದೊಡ್ಡ ಜೀವನ ಇದೆ. ಹಾಗಾಗಿ ಆ ನಮ್ಮ ದೇಹವನ್ನ ಕಳೆದುಕೊಂಡ ಮೇಲೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಆದ್ರೆ ಅಧ್ಯಾತ್ಮದ ಜ್ಞಾನವನ್ನ ಪಡೆರಿ ಎಂಬ ಒಂದು ಎಚ್ಚರಿಕೆಯನ್ನ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಯತೇಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಶ್ರೀಕೃಷ್ಣಾರ್ಪಣಮಸ್ತು.